ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಡ್ರಿಪ್ ಮುಖಾಂತರ ಹತ್ತಿಯನ್ನು ಹಾಕಿದ್ದೇನೆ. ಆ ಹತ್ತಿದ ಹೇಗೆ ಬಂದಿದೆ ಅನ್ನೋದನ್ನು ನೋಡೋಣ. ಇದು ಕೇವಲ ಕೃಷಿ ಹೊಂಡದಿಂದ ನೀರಿನ ಸಪ್ಲೈ ಇದೆ. ಇದು ಯಾವುದೇ ಬೋರ್ವೆಲ್ ಇಲ್ಲ. ಈ ಕೃಷಿ ಹೊಂಡದ ನೀರಿನಿಂದಲೇ ನಾವು ಈ ಥರನ ಡ್ರಿಪ್ ಲೈನ್ ಎಳೆದು ನಾನು ಹತ್ತಿಯನ್ನು ಹಾಕಿದ್ದೇನೆ. ಇದು ಸುಮಾರು 1 ತಿಂಗಳ 6 ದಿನ ಆಯಿತು ಇವಾಗ ಹತ್ತಿ ಹಾಕಿ. ಚೆನ್ನಾಗಿ ಬಂದಿದೆ ಮತ್ತು ಯಾವುದೇ ರೋಗ ರುಜಿನ ಯಾವುದೂ ಇಲ್ಲ. ಹತ್ತಿ ಭಾಳ ಚೆನ್ನಾಗಿ ಬಂದಿದೆ. ಕಡಿಮೆ ನೀರಿನೊಳಗೆ ನಮ್ಮ ಡ್ರಿಪ್ ಇದ್ದಂಥವ್ರು ಇದನ್ನು ಉಪಯೋಗಿಸಿದರೆ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಳೆ ನಿಯಂತ್ರಣವೂ ಸಾಧ್ಯ ಆಗುತ್ತೆ. ನಾವು ಹರಿ ನೀರಿನ ಮುಖಾಂತರ ಬೀಜ ಹಾಕೋದ್ರಿಂದ ಹೆಚ್ಚಾಗಿ ಕಳೆ ಆಗತ್ತೆ. ಈ ಡ್ರಿಪ್ ಮುಖಾಂತರ ಆದರೆ ನೀರಿನ ಉಳಿತಾಯ ಮತ್ತು ನಮ್ಮ ಕಳೆದೂ ನಿಯಂತ್ರಣ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ನಾನು ಸುಮಾರು 1 ತಿಂಗಳ ಹಿಂದ್ಗಡೆನೇ ಹಾಕಿದ್ದೀನಿ. ತಾವೆಲ್ಲ ನೋಡ್ಬೋದು. ಈ ನಮ್ಮ ತೋಟದಲ್ಲಿ ತರಕಾರಿಗಂತ ಹಾಕಿರುವಂಥ ಡ್ರಿಪ್ಪನ್ನು ತೆಗೆದು ಈಗ ಬೇರೆ ನೆಲಕ್ಕೆ ಹಾಕಿ ಇದನ್ನು ಡ್ರಿಪ್ ಮುಖಾಂತರ ಹತ್ತಿ ಹಾಕಿದ್ದೀನಿ. ಲಾಸ್ಟ್ ಟೈಮು ಹಾಕಿದ್ದೆ, ಚೆನ್ನಾಗಿ ಇಳುವರಿ ಬರುತ್ತೆ. ಆಮೇಲೆ ನಾವು ನಮ್ಮ ಕಡೆ ಇಲ್ಲಿ ರೈತರು ಸಲಿಕೆ ಹಿಡ್ಕೊಂಡು ನೀರು ಹಾಯಿಸೋದಕ್ಕಿಂತ ಒಂದು ಸರಿ ಬಟನ್ ಆನ್ ಮಾಡಿಬಿಟ್ರೆ ಸಾಕು. ನಾವು ಎಷ್ಟು ಡ್ರಿಪ್ ಮಾಡಿರ್ತೀವಿ ಎಲ್ಲನೂ ಒಂದೇ ಸರಿ ಎಟ್ ಅ ಟೈಮ್ ನೀರು ಹಾಯಿಸ್ಬೋದು. ಬೆಳೆನೂ ಕೂಡ ಒಂದೇ ಲೆವೆಲ್ ಆಗಿರುತ್ತೆ. ಈ ಹಿಂದೆ ಮುಂದೆ ಎತ್ತರ ಸಣ್ಣದು ಕಿರಿದು ಅಂತಿರಲ್ಲ. ಈಗ ತಾವು ನೋಡ್ಬೋದು, ಯಾವುದು ದೊಡ್ಡದೂ ಇಲ್ಲ, ಯಾವುದು ಚಿಕ್ಕದೂ ಇಲ್ಲ, ಒಂದೇ ಥರನಾಗಿ ಬಂದಿದೆ. ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಹನಿ ನೀರಾವರಿ ಪದ್ಧತಿ ಮೂಲಕ ಹತ್ತಿಯನ್ನು ಹಾಕಿ ಚೆನ್ನಾಗಿ ಇಳುವರಿ ಪಡೀರಿ ಅಂತ ಹೇಳ್ತಾ ನಮಸ್ಕಾರ.